ನೋಡ್ತಿದ್ದೆ ಸತ್ಯ. ಏನಿಲ್ಲ ಕಣ್ರು, ನೀವಿಬ್ರು ಈ ಶರ್ಟ್ನ ಹೊಲಿಸ್ಕೊಂಡ್ಬಂದು ಒಳ್ಳೆ ಕೆಲಸ ಮಾಡಿದ್ರಿ. ಥ್ಯಾಂಕ್ಸ್ ಕಣ್ರು. ನೀವೇನಾದ್ರೂ ಶರ್ಟ್ ಹೊಲಿಸ್ಕೊಂಡ್ ಬಂದಿಲ್ಲ ಅಂದಿದ್ರೆ ಅಮ್ಮಂಗೆ ನಾನು ಇನ್ನೇನೇನು ಕತೆ ಹೊಡಿಬೇಕಿತ್ತೋ ಏನೋ. ಸತ್ಯ ಸತ್ಯ ಏನು ನೀನ್ ಯಾಕೆ ನಡ್ಕೊಂಡ್ ಬರಕ್ ಹೋದೆ? ನಿನ್ನ ನಾನೇ ವೀಲ್ ಚೇರ್ ಅಲ್ಲಿ ಕರ್ಕೊಂಡ್ ಬರ್ತಿದ್ನಾ? ಹತ್ತೈರಿಕೆ ಅಪ್ಪ ತಂದೆ ಹೋಗೋಣ್ವಾ? ಸತ್ಯ ಏನ್ ಗುರು ನಿನ್ ಕ್ವಾಟ್ಲೆ? ಸತ್ಯ, ನೀನ್ ಡೋರ್ ಓಪನ್ ಮಾಡಿದ್ರೆ ಸ್ಟಿಚ್ಚು ಮತ್ತೆ ಓಪನ್ ಆಗೋಗುತ್ತೆ. ಆಮೇಲೆ ವಿದ್ಯೆ ಹಾಸ್ಪಿಟ್ಲಿಗೆ ಬಂದು ತಿರ್ಗಾ ಇಂಜೆಕ್ಷನ್ ಹಾಕ್ಸಿ ಸ್ಟಿಚ್ ಮಾಡಿಸ್ಬೇಕಾಗತ್ತೆ. ಹೋಗೋಣ್ವಾ? ಏಯ್, ನಾನೇ ತೆಗಿತೀನಿ. ನೋವಾಗ್ತಿದ್ಯಾ? ತಗೋ, ಸೀಟ್ ಬೆಲ್ಟ್ ಹಾಕೋ. ಅಪ್ಪ ತಮ್ಮ ಸರ್, ಟೈಮ್ಗೆ ಎಲ್ಲ ಮೆಡಿಸನ್ ಕೊಟ್ಬಿಡಿ ಸರ್, ತಗೊಳ್ಳಿ. ಈ ದೃಶ್ಯ ನೋಡಕ್ಕೆ ಈ 2 ಕಣ್ಣು ಸಾಲದು ನೆನಪ್ಪ. ಹೋಗೋಣವಾ? ಹೋಗೋಣ ಸರ್, ಹೋಗೋಣ ಬನ್ನಿ. ದಿವ್ಯಾ, ಮೂಡ್ ಸರಿ ಹೋಗ್ಬೇಕು ಅಂದ್ರೆ ಶಾಪಿಂಗ್ ಮಾಡಬೇಕು ಅಂದೆ. ಈಗ ಅದು ಆಯ್ತು. ಪ್ಲೀಸ್ ಈಗಾದ್ರೂ ಹೇಳು, ಯಾಕೆ ನಾನು ಅವಾಯ್ಡ್ ಮಾಡ್ತಿದ್ಯಾ? ಓ, ಹಾಗಿದ್ರೆ ಇದನ್ನೆಲ್ಲ ಕೊಡ್ಸಿದ್ದು ಆ ವಿಷಯ ಏನು ಅಂತ ತಿಳ್ಕೊಳಕ್ಕೋಸ್ಕರನಾ? ಇದೆಲ್ಲ ಲಂಚನಾ? ಪ್ರೀತಿಯಿಂದ ಕೊಡ್ಸಿಲ್ವಾ? ಕೊನೆಗೂ ತೋರಿಸ್ತೀಯಲ್ಲ ನಿನ್ ಬುದ್ಧಿ ಎಂತದ್ದು ಅಂತ. ಓಹ್ ಗಾಡ್, ಯಾಕೆ ದಿವ್ಯಾ ನಾನೇನೇ ಮಾತಾಡಿದ್ರು ಎಲ್ಲ ನೆಗೆಟಿವ್ ಆಗೇ ತಗೋತೀಯಾ? ನಾನು ಕೇಳ್ತಿರೋದಕ್ಕೂ ಇದನ್ನೆಲ್ಲ ಕೊಡ್ಸಿರೋದಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ. ಇಷ್ಟಕ್ಕೂ ಇಂಥದನ್ನೆಲ್ಲ ನಾನು ಯಾವಾಗ್ಲೂ ಕೊಡ್ಸೇ ಇಲ್ವಾ ಹೇಳು? ಆಯ್ತಪ್ಪ, ಕೊಡ್ಸಿದ್ಯಾ. ಆದ್ರೆ ಪ್ರೀತಿಯಿಂದ ಕೊಡ್ಸಿರೋರು ಯಾರು ಈ ರೀತಿ ಊರ್ ತುಂಬಾ ಕೇಳಿಸೋ ಹಾಗೆ ಹೇಳಲ್ಲ. ಆಯ್ತು, ಕೊಡ್ಸಿದ್ರ ಬಗ್ಗೆ ಈಗ ಮಾತು ಬೇಡ. ಆದ್ರೆ ಪ್ಲೀಸ್ ಹೇಳು, ಯಾಕೆ ನಾನು ಅವಾಯ್ಡ್ ಮಾಡ್ತಿದ್ಯಾ? ನನಗೆ ನಿನ್ನನ್ನ ಲವ್ ಮಾಡಕ್ ಇಷ್ಟ ಇಲ್ಲ. ಅದೇ ಕಾರಣ. ಏನ್ ಹೇಳ್ತಿದ್ಯಾ? ಅಂತ ತಪ್ಪು ನಾನೇನ್ ಮಾಡ್ದೆ? ಏನ್ ಮಾಡಿದ್ಯಾ ಅಂತ ನಿನಗೆ ಚೆನ್ನಾಗಿ ಗೊತ್ತು. ನಾನೇನು ಹೇಳ್ಬೇಕಾಗಿಲ್ಲ. ನನಗೆ ನಿಜವಾಗ್ಲೂ ಗೊತ್ತಾಗ್ತಿಲ್ಲ ದಿವ್ಯಾ, ನಾನು ಏನ್ ತಪ್ಪು ಮಾಡಿದ್ದೀನಿ ಹೇಳು. ಪ್ಲೀಸ್ ಕೊಡು. ಪದೇ ಪದೇ ಅದನ್ನೇ ಹೇಳಿ ನನ್ನನ್ನ ಇರಿಟೇಟ್ ಮಾಡ್ಬೇಡ. ಮೊದ್ಲೇ ಪ್ರೀತಿ ಇಲ್ಲ, ಈ ರೀತಿ ಆಡೋದ್ ನೋಡಿದ್ರೆ ಇನ್ನೂ ಅಸಹ್ಯ ಆಗುತ್ತೆ. ದಿವ್ಯಾ, ಸ್ವೇರ್ ಆನ್ ಯು, ನನಗೆ ನೀನ್ ಏನ್ ಹೇಳ್ತಿದ್ಯಾ ಅಂತ ಅರ್ಥನೇ ಆಗ್ತಿಲ್ಲ. ಪ್ಲೀಸ್ ಇನ್ನೊಂದ್ಸರಿ ಬಿಡ್ಸ್ ಹೇಳು. ಪದೇ ಪದೇ ಹೇಳಿದ್ನೆ ಹೇಳಿ ಹೇಳಿ ಇರಿಟೇಟ್ ಮಾಡ್ಬೇಡ. ಆನ್ ದ ವೇ ಹೋಗ್ತಾ ನನಗೆ ಹೇಳ್ಬೇಕು ಅನ್ಸಿದ್ರೆ ಹೇಳ್ತೀನಿ, ಮತ್ತೆ ಇರಿಟೇಟ್ ಮಾಡಬೇಡ. ದಿವ್ಯಾ, ಏನಾಯ್ತು? ಇಲ್ಲೇನಕ್ಕೆ ನಿಲ್ಲಿಸ್ದೆ? ಒಂದ್ 10 ನಿಮಿಷ ಇಲ್ಲೇ ಕಾರಲ್ಲಿ ವೇಟ್ ಮಾಡ್ತಾರೆ. ಹೋಗಿ ಫ್ರೂಟ್ಸ್ ತಂದ್ಬಿಡ್ತೀನಿ. ಫ್ರೂಟ್ಸ್ ಎಲ್ಲಿ? ಇನ್ನೆಲ್ಲಿ? ಸೂಪರ್ ಮಾರ್ಕೆಟ್ ಅಲ್ಲಿ. ನೀನ್ ಒಬ್ಬ ಅಲ್ಲೋ ವ್ಯಾಪಾರ ಮಾಡ್ದಿದ್ರು ಅವ್ರ ವ್ಯಾಪಾರ ಅವ್ರಿಗಾಗೆ ಆಗುತ್ತೆ. ಆದ್ರೆ ಅಲ್ಲಿ ನೋಡಿ, ನೀನ್ ಒಬ್ಬ ಅಲ್ಲೋಗ್ ವ್ಯಾಪಾರ ಮಾಡಿದ್ರೆ ಅವ್ರು ಒಂದೊತ್ತು ನೆಮ್ಮದಿಯಾಗಿ ಊಟ ಮಾಡ್ತಾರೆ. ಇವ್ರಿಗೆ ಹಣ ಬಂದ್ರೆ ಆಸ್ತಿ ಮಾಡ್ತಾರೆ, ಆದ್ರೆ ಇವ್ರಿಗೆ ಹಣ ಬಂದ್ರೆ
4 ಹೊತ್ತು ನೆಮ್ಮದಿಯಾಗಿ ಊಟ ಮಾಡ್ತಾರೆ. ನಿಮ್ಮಂತವ್ರಿಗೆಲ್ಲ ಸೂಪರ್ ಮಾರ್ಕೆಟೇ ಆಗ್ಬೇಕು ಅಂದ್ರೆ ಇವರೆಲ್ಲ ಎಲ್ಲಿಗೆ ಹೋಗ್ಬೇಕು? ಬೇಕಿತ್ತ ಸತ್ಯ ಮಾತ್ ಕೇಳಾರು ಹೇಳ್ಬೇಕು. ಹೊಟ್ಟೆ ತುಂಬ್ದವ್ರಿಗೆ ಹೋಗಿ ಹೋಗಿ ಹಸ್ದವ್ರ ಕಷ್ಟ ಹೇಳ್ತಿದ್ಯಲ್ಲ ನೀನು. ಏನ್ ಸತ್ಯ, ಬಾಸ್ಗೆ ನಿನ್ ಮಾತು ಅಂದ್ರೆ ವೇದವಾಕ್ಯ ಅನ್ಸುತ್ತೆ. ಸ್ವಲ್ಪ ತೆಕ್ಕಿರ್ತೀಯ. ಒಳ್ಳೇದನ್ನ ಯಾರು ಹೇಳಿದ್ರು ಅವ್ರು ಕೇಳ್ತಾರೆ. ನೋಡ್ದೇನಪ್ಪ, ಸತ್ಯನ್ ಬಾಯಲ್ ಆಲ್ರೆಡಿ ಬಹುವಚನ ಶುರುವಾಗ್ಬಿಟ್ಟಿದೆ. ಏಯ್, ನಾನ್ ಕಾಮನ್ ಆಗಿ ಹೇಳ್ದೆ ಕಣ್ರೋ. ಹೌದು ಹೌದು, ಡೆಂಗು ಕಾಮನ್ ಆಗಿ ಆಗೋದು. ಪ್ಲೀಸ್ ದಿವ್ಯಾ, ಮಾತಾಡು. ನೀನು ಹೀಗೆ ಮಾತಾಡದೆ ಇದ್ರೆ ನಾನು ಏನಂತ ಅರ್ಥ ಮಾಡ್ಕೊಳ್ಳಿ? ನೀನು ಅರ್ಥ ಮಾಡ್ಕೋಬೇಕು ಅಂತಾನೆ ನಾನು ನಿನಗೆ ನೇರವಾಗಿ ಹೇಳ್ತಾ ಇರೋದು. ನನಗೆ ನೀನು ಇಷ್ಟ ಇಲ್ಲ. ಇದೇ ನಿನ್ನ ಕೊನೆ ಭೇಟಿ. ಇನ್ ಮುಂದೆ ನನಗೆ ಕಾಲ್ ಮಾಡಿ ಯಾವತ್ತೂ ಡಿಸ್ಟರ್ಬ್ ಮಾಡಬೇಡ. ದಿವ್ಯಾ, ಆದರೆ ಬಾಲಾ, ಲೆಟ್ಸ್ ಬ್ರೇಕ್ ಅಪ್. ಬಾಲಾ, ಕಾರ್ನ ಸೈಡಿಗೆ ನಿಲ್ಸು 1 ನಿಮಿಷ. ಇವನು ಮೀಟಿಂಗ್ ಇದೆ ಅಂತ ಹೋದ್ನಲ್ಲ, ಇಲ್ಲೇನ್ ಮಾಡ್ತಿದ್ದಾನೆ? ಸತ್ಯ, ನೀನ್ ಹೇಳಿದ್ ಕರೆಕ್ಟು. ಸೂಪರ್ ಮಾರ್ಕೆಟ್ಗಿಂತ ಚೀಪ್ ಆಗಿ ಸಿಗ್ತಾ ಇದೆ ಇಲ್ಲಿ.